ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಬಹುತೇಕ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಈಗಾಗಲೇ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿದೆ. ಹತ್ಯೆಗೆ ಪ್ರತಿಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಇರಾನ್ನಿಂದಲೂ ಕೂಡ ಪ್ರತಿದಾಳಿಯನ್ನ ಮಾಡಲಾಗ್ತಾ ಇದೆ. ಇರಾನ್ನಿಂದ ಇಸ್ರೇಲ್ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಭೀಕರ ದಾಳಿಯನ್ನ ಮಾಡಿರುವಂಥದ್ದು. ನಿನ್ನೆ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಕೂಡ ಜಂಟಿ ಕಾರ್ಯಾಚರಣೆಯನ್ನು ಮಾಡುವ ಮುಖಾಂತರ ದಾಳಿಯನ್ನ ನಡೆಸಿದ್ವು. ದಾಳಿಯಲ್ಲಿ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಆಗಿತ್ತು. ಇದೀಗ ಹತ್ಯೆಗೆ ಪ್ರತಿಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಇರಾನ್ ಮುಂದಾಗ್ತಾ ಇದೆ. ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಗೆ ಪ್ರತಿಕಾರ. ಇರಾನ್ನಿಂದ ಇಸ್ರೇಲ್ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಭೀಕರ ದಾಳಿಯನ್ನು ನಡೆಸಿರುವಂಥದ್ದು. ರಾತ್ರೋರಾತ್ರಿ ಇಸ್ರೇಲ್ ಮೇಲೆ ಕ್ಷಿಪಣಿಗಳ ಮಳೆಯನ್ನೇ ಸುರಿಸಲಾಗಿದೆ. ಇಸ್ರೇಲ್ನ ಟೆಲ್ ಅವೀವ್, ಜೆರುಸಲೆಂ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಅಮೆರಿಕದ ವಾಯುನೆಲೆಗಳ ಮೇಲೆ ಭೀಕರವಾದಂತಹ ದಾಳಿಯನ್ನು ಮಾಡಿರುವಂಥದ್ದು. ಕುವೈತ್ ಮತ್ತು ಬಹ್ರೇನ್ ನಲ್ಲಿರುವಂತಹ ಅಮೆರಿಕ ವಾಯುನೆಲೆಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಕತಾರ್ ರಾಜಧಾನಿ ದೋಹಾ ಮೇಲೂ ಕೂಡ ಡ್ರೋನ್ ಅಟ್ಯಾಕ್ ಅನ್ನು ಮಾಡಿರುವಂಥದ್ದು. ಕ್ಷಿಪಣಿ ಮತ್ತು ಡ್ರೋನ್ಗಳಿಂದ ಮಧ್ಯರಾತ್ರಿ ದಾಳಿಯನ್ನ ನಡೆಸಲಾಗಿದೆ. ಈಗಾಗಲೇ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಇರಾನ್ ಮುಂದಾಗ್ತಾ ಇರುವಂಥದ್ದು. ಇರಾನ್ ಒಪ್ಕೊಂಡಿರಲಿಲ್ಲ ಖಮೇನಿ ಹತ್ಯೆಯನ್ನ. ಯಾವಾಗ ಡೊನಾಲ್ಡ್ ಟ್ರಂಪ್ ಸಾಮಾಜಿಕ ಜಾಲತಾಣದಲ್ಲಿ ಅಧಿಕೃತವಾಗಿ ಖಮೇನಿ ಹತ್ಯೆಯ ಕುರಿತಾಗಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಪೋಸ್ಟ್ ಹಾಕಿದ ನಂತರ ಇರಾನ್ ಅದನ್ನ ಒಪ್ಕೊಳ್ಳುತ್ತೆ. ಖಮೇನಿ ಹತ್ಯೆಯನ್ನ ಒಪ್ಕೊಂಡು ಶೋಕಾಚರಣೆಯನ್ನು ಮಾಡೋದಕ್ಕೆ ಕೂಡ ಮುಂದಾಗುವಂಥದ್ದು. ಆ ಸಂದರ್ಭದಲ್ಲಿ ನಮ್ಮ ನಾಯಕನೇ ಇಲ್ಲ, ನಮ್ಮ ನಾಯಕ ಇಲ್ಲ ಅಂತ ಅಂದಮೇಲೆ ನಾವೆಷ್ಟೇ ಕ್ಷಿಪಣಿಗಳನ್ನ ಇಟ್ಕೊಂಡು ಏನೇ ಯುದ್ಧವನ್ನ ಮಾಡ್ದಲೇ ಸುಮ್ಮನೆ ಇದ್ರೂ ಕೂಡ ಅದು ವೇಸ್ಟ್ ಆಗತ್ತೆ ಅಂತ ಇದೀಗ ಇರಾನ್ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಮೆರಿಕದ ವಾಯುನೆಲೆಗಳನ್ನ ಗುರಿಯಾಗಿಸ್ಕೊಂಡು ಇದೀಗ ದಾಳಿಯನ್ನ ಮಾಡ್ತಾ ಇದೆ ಇರಾನ್. ಪ್ರತಿ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಭೀಕರವಾದಂತಹ ದಾಳಿ ನಡೀತಾ ಇದೆ. ರಾತ್ರೋರಾತ್ರಿ ಇಸ್ರೇಲ್ ಮೇಲೆ ಕ್ಷಿಪಣಿಗಳ ಮಳೆಯನ್ನೇ ಸುರಿಸಲಾಗಿದೆ. ಅಮೆರಿಕದ ವಾಯುನೆಲೆಗಳ ಮೇಲೂ ಕೂಡ ಭೀಕರವಾದಂತಹ ದಾಳಿಯನ್ನ ನಡೆಸಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಡೊನಾಲ್ಡ್ ಟ್ರಂಪ್ ಕೂಡ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಇರಾನ್ ದಾಳಿಯನ್ನ ನಡೆಸ್ತಾ ಇದೆ. ಇರಾನ್ನ ಪ್ರತೀಕಾರದ ದಾಳಿಗೆ ಇದೀಗ ಡೊನಾಲ್ಡ್ ಟ್ರಂಪ್ ಕೆಂಡವಾಗಿದ್ದಾರೆ. ಟೆಹ್ರಾನ್ ದಾಳಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆಂಡಾಮಂಡಲ ಆಗಿರುವಂಥದ್ದು. ಇರಾನ್ನ ಯಾವುದೇ ದಾಳಿಯನ್ನ ಎದುರಿಸಲು ನಾವು ಸಿದ್ಧ ಅಂತ ಹೇಳ್ತಿದ್ದಾರೆ. ಹಿಂದೆಂದೂ ಕಂಡಿರದ ಬಲದೊಂದಿಗೆ ನಾವು ಎದುರಿಸುತ್ತೇವೆ. ಮತ್ತೊಮ್ಮೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ನ ಪ್ರತೀಕಾರದ ದಾಳಿಗೆ ಕೆಂಡವಾಗಿದ್ದಾರೆ ಇದೀಗ ಡೊನಾಲ್ಡ್ ಟ್ರಂಪ್. ಟೆಹ್ರಾನ್ ದಾಳಿಗೆ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಿಡಿಕಾರ್ತಿದ್ದಾರೆ. ಇರಾನ್ನ ಯಾವುದೇ ದಾಳಿಯನ್ನ ಎದುರಿಸೋದಕ್ಕೆ ನಾವು ಸಿದ್ಧ ಅಂತ ಹೇಳ್ತಿದ್ದಾರೆ ವಿಶ್ವದ ದೊಡ್ಡಣ್ಣ. ಅಮೆರಿಕದ ನೌಕಾನೆಲೆ ಮೇಲೆ ಕೂಡ ಇರಾನ್ ಪ್ರತೀಕಾರದ ದಾಳಿಯನ್ನ ಮಾಡಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಯುಎಸ್ ನೌಕಾನೆಲೆ ಹೊತ್ತಿ ಹುರಿದಿರುವಂಥದ್ದು. ಈ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಕೂಡ ಕೆಂಡಾಮಂಡಲವಾಗಿದ್ದಾರೆ. ಇರಾನ್ ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದೆ. ಹಾಗಾಗಿ ನೀವು ದಾಳಿಯನ್ನ ನಡೆಸಿದ್ರೆ ಇನ್ನು ಬಲಿಷ್ಠವಾಗಿ ನಾವು ದಾಳಿಯನ್ನ ನಡೆಸ್ತೀವಿ, ಅದಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಇದೀಗ ಎಚ್ಚರಿಕೆಯನ್ನ ಕೂಡ ಕೊಡ್ತಿದ್ದಾರೆ. ಹಿಂದೆಂದೂ ನೀವು ನೋಡಿರಲಿಲ್ಲ ಆ ಮಟ್ಟಿಗೆ ನಾವು ದಾಳಿಯನ್ನ ಮಾಡ್ತೀವಿ, ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇರುವಂಥದ್ದು. ಕೆಂಡಾಮಂಡಲವಾಗಿದ್ದಾರೆ ಇರಾನ್ನ ಪ್ರತೀಕಾರದ ದಾಳಿಗೆ. ಟೆಹ್ರಾನ್ ದಾಳಿಗೆ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಿಡಿಕಾರ್ತಿದ್ದಾರೆ. ದಾಳಿಯನ್ನ ಎದುರಿಸೋದಕ್ಕೆ ನಾವು ಸಿದ್ಧ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು.